ಬೇಡ 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 ಅಂದರು ಹೋದ್ರಪ್ಪ ಇವರು. ನಾನು ಒಬ್ಬಳನ್ನ ಬಿಟ್ಬಿಟ್ಟು. ವಯಸ್ಸಾಗೈತೆ, ಇಲ್ಲಿ ಯಾರು ನೋಡ್ಕೋತಾರೆ, ಏನೂ ಯೋಚನೆ ಇಲ್ಲ ಅವ್ರಿಗೆ. ಹೋಗ್ಬೇಕು ಅಷ್ಟೇ. ಹೋಗ್ಬಿಟ್ರು. ಇವಾಗ ಏನು ಮಾಡೋದು ನಾನು ಇಲ್ಲಿ ಒಬ್ಬಳೇ? ನನ್ನ ಮಗನಿಗಂತೂ ಗೊತ್ತಾಗಲ್ಲ, ಕಿತ್ತೋದು ನನ್ನ ಮಗ ಅವನು. ಏನು ಮಾಡೋದು? ಅಡುಗೆ ಮಾಡೋರಿಲ್ಲ, ಒಂಚೂರು ನೋಡ್ಕೊಳ್ಳೋರಿಲ್ಲ, ಏನೂ ಎಲ್ಲ ನಾನೇ ಮಾಡ್ಕೋಬೇಕು. ಹೊಲ ನೋಡೋರು, ಹೊಲನಾದರೂ ನೋಡ್ಕೊಂಡಿರೋ ಮಗನೇ ಅಂತಂದರೆ ಅವನು ಮಳೆ ಬೆಳೆ ಇಲ್ಲ ಅಂತ ಹೋಗ್ತಾನೆ ಅವನು. ಇನ್ನು ನನ್ನ ಸೊಸೆನೋ ಅಯ್ಯೋ ಕಾಫಿ ಕೇಳಿ ಒಂದು ಅರ್ಧ ಗಂಟೆ ಆದರೂ ಕಾಫಿ ಕೊಡೋಲ್ಲ ಅವಳು. ಇನ್ನೇನು ಮಾಡೋದು? ಎಲ್ಲ ನಾನೇ ಮಾಡ್ಕೋಬೇಕು. ನಾನೇ ಮಾಡ್ಕೊಂಡು ನಾನೇ ತಿನ್ಬೇಕು. ಹೋಗ್ಲಿ ಅತ್ತಾಗೆ, ಅಲ್ಲಾದರೂ ಹೋಗ್ಬಿಟ್ಟು ಚೆನ್ನಾಗಿರಲಿ ಇಬ್ರು. ಗೊತ್ತಾಗತ್ತೆ, ಒಂದು ವಾರ ಇದ್ದರೆ ಅವ್ರಿಗೆ ಗೊತ್ತಾಗತ್ತೆ ನಮ್ಮೂರು ನಮಗೆ ಚಂದ ಅಂತ. ಬರಲಿ ವಾಪಸ್ಸು, ಆವಾಗ ಹೇಳ್ತೀನಿ ಅವ್ರಿಗೆ. ಏನಿದು ಅಜ್ಜಿ ಹಿಂಗೆ ನಿಂತ್ಕೊಂಡ್ಬಿಟ್ಟೈತಲ್ಲ ಒಂದೇ? ಏನೋ ಯೋಚನೆ ಮಾಡ್ತೈತೆ ಪಾಪ, ಯಾಕೋ ಡಲ್ಲಂಗೆ ಕಾಣಿಸ್ತೈತೆ. ಏನಂತ ಕೇಳೋಣ ತಡಿ. ಯಾಕಜ್ಜಿ ಏನಾಯಿತು? ಯಾಕೆ ಮುಖ ಸಪ್ಪು ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ಯಾ ಹೊರಗಡೆಗೆ? ಏನಾಯಿತು? ಬಾ ಸುಶೀಲಾ ಬಾ. ಏನು ಹೇಳೋದು ನನ್ನ ಕತೆ? ನನ್ನ ಮಗ ಸೊಸೆ ಇಬ್ಬರು ಬೆಂಗಳೂರಿಗೆ ಹೋದ್ರು. ಅದೇ ಬೇಜಾರಲ್ಲಿ ಸುಮ್ಮನೆ ನಿಂತ್ಕೊಂಡಿದ್ನಮ್ಮ. ಬೆಂಗಳೂರಿಗೆ ಹೋದ್ರಾ? ಯಾಕೆ, ಏನಂತೆ ಅವ್ರದ್ದು? ಬೆಂಗಳೂರು ಏನು ಮಾಡ್ತಾರಂತೆ? ಅದೇನೋ ಗೊತ್ತಿಲ್ಲ ಸುಶೀಲಮ್ಮ. ಹೋಗ್ತೀನಿ ಅಂದರು ಬೆಂಗಳೂರಿಗೆ. ಏನು ಮಾಡೋಕ್ಕಾಗತ್ತೆ? ಬೇಡ ಅಂದೆ. ಇಲ್ಲೇ ಇರ್ರಪ್ಪ, ಇನ್ನೊಂದು ಸ್ವಲ್ಪ ದಿವಸ ಮಳೆ ಆಗುತ್ತೆ, ಆಮೇಲೆ ಸುಮ್ಮನೆ ಮತ್ತೆ ನೀವು ಅಲ್ಲಿ ಹೋಗೋದು ಬರೋದ್ರಲ್ಲೇ ಆಗೋಗುತ್ತೆ, ಇಲ್ಲೇ ಇರ್ರಪ್ಪ ಅಂದರೆ ಕೇಳಲಿಲ್ಲ. ಏನು ಮಾಡೋದು? ಓ, ಕೆಲ್ಸಕ್ಕೆ ಹೋದ್ರ ಅಲ್ಲಿಗೆ? ಇಲ್ಲಿ ಮಳೆ ಇಲ್ಲ ಅಂತ? ಹ್ಞೂ ಕಣಮ್ಮ. ಅಯ್ಯೋ ಇಲ್ಲಿ ಮಳೆ ಬೇರೆ ಇಲ್ಲ, ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ದ ನನ್ನ ಮಗ. ಅದಕ್ಕೆ ಹೋದರು. ಅಲ್ಲ ಅಜ್ಜಿ, ನೀನು ಯಾರು ನೋಡ್ಕೋತಾರೆ ಇಲ್ಲಿ ಇವಾಗ? ಇಬ್ಬರು ಹೋದ್ರು, ನಿನಗೆ ಬೇರೆ ವಯಸ್ಸಾಗೈತೆ. ಎಲ್ಲ ನೀನೇ ಮಾಡ್ಕೊಂಡು ತಿನ್ನೋಕ್ಕಾಗತ್ತಾ? ಅವ್ರಿಗೇನು ಗೊತ್ತಾಗೋದಿಲ್ವ ಒಂಚೂರು? ಏನು ಮಾಡೋದಮ್ಮ? ಯಾರು ಹೇಳ್ತಾರೆ ಅವ್ರಿಗೆ ವಯಸ್ಸಾಗೈತೆ? ಯಾರು ಅಡುಗೆ ಮಾಡಾಕ್ತಾರೆ? ಯಾರು ಕಾಪಿ ಮಾಡಿಕೊಡ್ತಾರೆ? ಯಾರು ನನ್ನ ಚೆನ್ನಾಗಿ ನೋಡ್ಕೋತಾರೆ ಹೇಳು? ಯಾರಿಲ್ಲ, ಎಲ್ಲ ನಾನೇ ಮಾಡ್ಕೊಂಡು ನಾನೇ ತಿನ್ಬೇಕು. ನನ್ನ ಮಗನಿಗೆ ಗೊತ್ತಾಗೋದಿಲ್ಲ, ಕಿತ್ತೋದು ನನ್ನ ಮಗನಿಗೆ. ಹೆಂಡತಿ ಹೇಳ್ದಂಗೆ ಕೇಳ್ತಾನೆ ಅವನು. ಏನು ಮಾಡೋದು? ಏನಜ್ಜಿ ನೀನು ಅಷ್ಟೊಂದು ಇದು ಮಾಡಿದ್ರು ಅವ್ರಿಗೆ ಗೊತ್ತಾಗೋದಿಲ್ಲ ಅಂತಂದರೆ ಏನು ಮಾಡೋದು ಹೇಳು? ನಾವು ನೋಡಿ ಇವಾಗ ನಮ್ಮತ್ತೆ ನಾನು ಹೆಂಗೆ ನೋಡ್ಕೊತೀನಿ ನೋಡು, ಎಷ್ಟು ಚೆನ್ನಾಗಿ ನೋಡ್ಕೊತೀನಿ. ನಾನು ಎಲ್ಲೂ ಹೋಗಲ್ಲ, ಮನೇಲೇ ಇರ್ತೀನಿ, ಮನೆ ಕೆಲಸ ಮಾಡ್ಕೊಂಡು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿರ್ತೀನಿ ನಾನು. ಅವ್ರಿಗೆ ಬುದ್ಧಿ ಇಲ್ವಾ? ನೀನು ಬಿಡಮ್ಮ, ನೀನು ಒಳ್ಳೆಯವಳು, ನೀನು ಚೆನ್ನಾಗಿ ನೋಡ್ಕೋತೀಯ ಎಲ್ರೂ. ನಮ್ಮವಳು ಒಳ್ಳೆ ಎದ್ದು ಬಿದ್ದರೆ ಕನ್ನಡಿ ಮುಂದೆ ಮೇಕಪ್ ಮಾಡಿಕೊಂಡು ರೀಲ್ಸ್ ಮಾಡ್ಕೊಂಡು ಮೊಬೈಲ್ ಇಟ್ಕೊಂಡು ನಿಂತ್ಕೊಳ್ತಾಳೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅದಕ್ಕೆ. ಬರೀ ರೀಲ್ಸ್ ಮಾಡು, ಮೇಕಪ್ ಮಾಡ್ಕೊ. ಅಡುಗೆ ಮಾಡೋದಂತೂ ಇಲ್ಲ. ಅಡುಗೆ ಮಾಡು ಅಂತ ಹೇಳಿದ್ರೆ ಸಾಕು. ಅದೇನಂತದ್ದು ಅದು ಅವಲಕ್ಕಿ ಅಂತೆ, ಉಪ್ಪಿಟ್ಟಂತೆ, ಅದೆಲ್ಲ ಒಂದು ಅಡುಗೆನ ಅದು, ಅದೊಂಥರ ಊಟನ ಅದು. ಹೋಗ್ಲಿ ಬಿಡಮ್ಮ, ಹೋದ್ರಲ್ಲ ಇವಾಗ ಏನು ಮಾಡೋಕ್ಕಾಗತ್ತೆ? ತಾನಾಗೆ ಬರ್ತಾರೆ, ಒಂದು ವಾರ ಹೋಗ್ಲಿ, ಗೊತ್ತಾಗತ್ತೆ. ಅಲ್ಲಿ ನೀರು ಅದು ಇದೆಲ್ಲ ಗೊತ್ತಾಗತ್ತೆ ಅವ್ರಿಗೆ. ಗೊತ್ತಾದ್ಮೇಲೆ ತಾನಾಗೆ ಬರ್ತಾರೆ. ಅಲ್ಲೂ ಕೂಡ ನೀರು ಸಿಗ್ತಾಯಿಲ್ಲ, ಮಳೆ ಇಲ್ಲದೆ. ಎಲ್ಲ ಬಿಟ್ಬಿಟ್ಟು ಹೋಗ್ತಾರೆ ಊರುಗಳಿಗೆ. ಇವ್ರು ಇವಾಗ ಹೋಗೋರಲ್ಲಿ ದುಡಿತೀನಿ ಅಂತ. ನೀರೇ ಸಿಗ್ತಾಯಿಲ್ಲ ಅಂತಲ್ಲಿ. ಅದೇನಿಲ್ಲ, ಹೋಗ್ಲಿ ಬಿಡು, ನೋಡ್ಕೊಂಬರ್ತಾರೆ, ಗೊತ್ತಾಗತ್ತೆ ಒಂದು ವಾರದಲ್ಲಿ. ಏನಮ್ಮ ಸುಶೀಲ, ಗೊತ್ತಾಗಲ್ಲ. ಹೋಗಿದ್ದಾರೆ, ನೋಡೋಣ, ಬರಲಿ, ಯಾವಾಗ ಬರ್ತಾರೆ ವಾಪಸ್ಸು ಆವಾಗ ಹೇಳ್ತೀನಿ ಅವ್ರಿಗೆ, ಸರಿಯಾಗಿ ಹೇಳ್ತೀನಿ. ಈಗ ಹೋಗ್ಬೇಕಾದ್ರೂ ಹೇಳಿದ್ದೀನಿ ಸರಿಯಾಗಿ, ಆದರೂ ಕೇಳಲಿಲ್ಲ. ಏನು ಮಾಡೋದು? ನನ್ನ ಅನ್ಸಿದ್ದು ನಾನು ಹೇಳಿದ್ದೀನಿ. ಇನ್ನು ಬಿಟ್ಟಿದ್ದೆಲ್ಲ ಅವ್ರಿಗೆ. ಇರೋ ಒಂದು 4 ದುಡ್ಡು ಖರ್ಚು ಮಾಡ್ಕೊಂಡು ಬರಲಿ, ಆವಾಗ ಗೊತ್ತಾಗತ್ತೆ. ಹ್ಞೂ ಅಜ್ಜಿ, ಅದು ಈಗ ಬೆಂಗಳೂರು ಅಂತೀವಲ್ಲ, ಕೆಲಸ ಸಿಕ್ಕರೆ ಒಳ್ಳೆಯದು. ಕೆಲಸ ಇಲ್ಲ ಅಂತಂದರೆ ಏನು ಪ್ರಯೋಜನ ಇಲ್ಲ ಅಜ್ಜಿ ಅಲ್ಲಿರೋದು. ಸುಮ್ಮನೆ ದುಡ್ಡು ವೇಸ್ಟು, ಎಲ್ಲನೂ ವೇಸ್ಟು. ಸುಮ್ಮನೆ ಹೋಗವ್ರೆ. ಇವಾಗೇನು ಮತ್ತೆ ವಾಪಸ್ ಬಂದರೆ ಸುಮ್ಮನೆ ಕಷ್ಟ ಅಲ್ವಾ? ಏನೋ ಗೊತ್ತಿಲ್ಲಮ್ಮ ಸುಶೀಲ, ಏನು ಮಾಡ್ತಾರೋ ಗೊತ್ತಿಲ್ಲ. ನನ್ನಂತೂ ಒಬ್ಬರನ್ನೇ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರೆ ಇವಾಗ. ಏನು ಕತೆನೋ ಏನೋ. ಹೋಗ್ಲಿ ಬಿಡಿ ಅಜ್ಜಿ, ನಾವೆಲ್ಲ ಇದ್ದೀವಲ್ಲ, ನೋಡ್ಕೋತೀವಿ. ನೀನು ತಲೆ ಕೆಡ್ಸ್ಕೊಬೇಡ, ನಾವೆಲ್ಲ ಇದ್ದೀವಿ. ನಿನ್ನ ಜೊತೆಗೆ ಇರ್ತೀವಿ ನಾವೆಲ್ಲ. ನೀನು ತಲೆ ಕೆಡ್ಸ್ಕೊಬೇಡ. ಏನಾದರೂ ಬೇಕಂದರೆ ನಾನು ಕೇಳು, ಆಯಿತಾ? ನಾನು ಮಾಡ್ಕೊಡ್ತೀನಿ. ಆಯ್ತು ಬಿಡಮ್ಮ ಸುಶೀಲ, ಹೇಳ್ತೀನಿ ನಾನು ನಿನಗೆ. ಈ ಮತ್ತೆ ಏನು ಮಾಡ್ತಾಳಮ್ಮ? ಎಲ್ಲಿ ಈ ಕಡೆ ಬರ್ತಾನೆ ಇಲ್ಲ ನಿಮ್ಮತ್ತೆ? ತುಂಬ ದಿವಸ ಆಯ್ತಮ್ಮ ಬಂದ್ಬಿಟ್ಟು ಈ ಕಡೆಗೆ. ಬರ್ತಾನೆ ಇಲ್ಲ ಅವಳು. ಮಾತಾಡ್ಬಿಟ್ಟು ಎಷ್ಟು ದಿವಸ ಆಯಿತು ಅವಳ ಹತ್ರ. ಅವಾಗ ನೋಡಿದ್ರೆ ಬರ್ತಾ ಇರೋಳಪ್ಪ, 2 ದಿವಸಕ್ಕೆ ಒಂದು ಸಾರಿ ಆದರೂ ಬರೋಳು. ಬಂದ್ಬಿಟ್ಟು ನನ್ನ ಹತ್ರ ಮಾತಾಡೋಳು, ಕಷ್ಟ ಸುಖ ಎಲ್ಲ ಮಾತಾಡ್ಕೊಂಡು ಕೂತ್ಕೊಳ್ಳೋರು ಇಬ್ಬರು, ನಾನು ಅವಳು. ಇವಾಗ ಏನು ಬರ್ತಾನೆ ಇಲ್ಲ, ಯಾಕೆ, ಏನಾಯಿತು? ಹುಷಾರಾಗಿದ್ದಾಳೆ ತಾನೆ? ಅಯ್ಯೋ ಅಜ್ಜಿ, ಹಾಗೇನಿಲ್ಲ. ಅವ್ರ ಮಗನೂ ಮನೇಲೇ ಇದ್ದಾರಲ್ಲ, ಏನು ಮಳೆ ಬೇರೆ ಇಲ್ಲ, ಹಾಗಾಗಿ ಹೊರಗಡೆ ಎಲ್ಲೂ ಹೋಗ್ತಾ ಇಲ್ಲ ನಮ್ಮ ಅತ್ತೆ. ಮನೇಲೆ ಕೂತ್ಕೊಂಡಿರಮ್ಮ, ಎಲ್ಲಿ ಬಿಸಿಲು, ಹೊರಗಡೆ ಸುತ್ತಾಡ್ಬೇಡ ಜಾಸ್ತಿ ಅಂತ ಮನೇಲೆ ಕೂರಿಸ್ಬಿಟ್ಟವ್ರೆ. ಅದಕ್ಕೆ ಎಲ್ಲೂ ಹೋಗ್ತಾ ಇಲ್ಲ. ನಾನು ಹೇಳ್ತೀನಿ ಬಿಡಜ್ಜಿ, ನಾನು ಹೋಗ್ಬಿಟ್ಟು ನಮ್ಮ ಅತ್ತೆಗೆ ಹೇಳ್ತೀನಿ ನೀನು ಕೇಳ್ತಾ ಇದ್ದೆ ಅಂತ.
ಆಯ್ತು ಕಣಮ್ಮ, ಹೇಳ್ಬಿಟ್ಟು ಕಳಿಸು ನಿಮ್ಮ ಅಜ್ಜಿನ, ನಿಮ್ಮ ಅತ್ತೆನ ಸ್ವಲ್ಪ. ಹಾಂ, ಮಾತಾಡೋದಿದೆ ಅವಳ ಹತ್ರ, ತುಂಬ ಮಾತಾಡೋದಿದೆ. ಹಾಂ, ಅದೇನು ಮಾತಾಡ್ತೀರೋ ಊರು ಸಾಬರಿನ, ಅದು ಬಿಟ್ಬಿಟ್ಟು ಇನ್ನೇನು ಮಾತಾಡ್ತೀರಾ ನೀವು? ಹಾಂ, ಏನಂದ್ರೆ ಸುಶೀಲಾ, ಏನೋ ಗುನ್ಗುನ್ ಮಾತಾಡ್ತಿದೀಯಾ, ಏನದು? ಹಾಂ, ಏನಿಲ್ಲ ಅಜ್ಜಿ, ಸುಮ್ಮನೆ ಹೇಳ್ತೀನಿ ಅಂದೆ, ನಮ್ಮ ಅತ್ತೆಗೆ ಹೇಳ್ತೀನಿ, ಹೇಳ್ಬಿಟ್ಟು ನಾನು ಕಳ್ಸ್ಕೊಡ್ತೀನಿ ಬಿಡಿ, ಆಯಿತಾ? ಸರಿ ಕಣಮ್ಮ, ಕಳಿಸ್ಕೊಡು. ಬಾರೆ ಕೂತ್ಕೋ, ಕಾಫಿ ಗಿಪಿ ಮಾಡ್ಕೊಡ್ತೀನಿ, ಕುಡ್ಕೊಂಡು ಹೋಗುವಂತೆ. ಅಜ್ಜಿ ಬೇಡ, ಇವಾಗ ನೀನೆಲ್ಲಿ ಮಾಡ್ಕೊಂಡು ಕೂತ್ಕೋತೀಯಾ, ನಾನು ಕೆಲಸ ಐತೆ ಹೋಗ್ಬೇಕು, ನಾನು ಹೋಗ್ತೀನಿ, ಆಯಿತಾ? ಸರಿ ಕಣೆ ಸುಶೀಲ, ಹೋಗು. ನಿಮ್ಮ ಅತ್ತನ ಕೇಳಿದೆ ಅಂತ ಹೇಳು, ಆದರೆ ಬರೋಕ್ಕೆ ಹೇಳು, ಒಂಚೂರು ಮಾತಾಡಬೇಕು. ಸರಿ ಅಜ್ಜಿ, ನಾನು ಬರ್ತೀನಿ, ಹೇಳ್ತೀನಿ ನಮ್ಮ ಅತ್ತೆಗೆ. ಈ ನನ್ನ ಮಗನಿಗೆ ಎಷ್ಟು ಹೇಳಿದ್ರು ಕೇಳಲಿಲ್ಲ, ನಾನು ಒಬ್ಬನೇ ಬಿಟ್ಬಿಟ್ಟು ಹೋಗಿದ್ದಾನಲ್ಲ. ಬರಲಿ, ಅವನು ವಾಪಸ್ ಬರ್ತಾನೆ, ಎಲ್ಲಿ ಹೋಗ್ತಾನೆ, ಬಂದಾಗ ಸರಿಯಾಗಿ ಹೇಳ್ತೀನಿ ಅವಳಿಗೆ. ಇಬ್ಬರಿಗೂ ಸೇರ್ಕೊಂಡು ಸರಿಯಾಗಿ ಹೇಳ್ತೀನಿ. ನಾನೇ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ದೆ, ಅದಕ್ಕೇನಾದರೂ ಬೇಜಾರು ಮಾಡ್ಕೊಂಡು ಹೋದ್ರೋ ಏನು ಅಂತ ಗೊತ್ತಾಗಲಿಲ್ಲ. ಬರಲಿ, ಅವರು ವಾಪಸ್ ಬಂದರು ಅಂತಂದರೆ ಅವ್ರಿಗೆ ಹೇಳ್ತೀನಿ, ಅವ್ರಿಗೆ ಗೊತ್ತಾಗತ್ತೆ ಅವಾಗ.